ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಆಪ್ತ ವಿನಯ್ ಕಾರ್ತಿಕ್ ಈ ಮೊದಲು ಹರಿಪ್ರಸಾದ್ ತಿಪ್ಪಣ್ಣಪ್ಪ ಕಮಕನೂರು, PV ಮೋಹನ್, ಶಿವಣ್ಣ ಮಳವಳ್ಳಿ ಹೆಸರು ಘೋಷಣೆಯಾಗಿತ್ತು ನಿನ್ನೆ. ಈಗ ಮತ್ತೊಬ್ಬರ ಹೆಸರು ಘೋಷಣೆಯಾಗಿದೆ, ಅದು ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ. ಈ ಮೊದಲು 4 ಜನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿತ್ತು. ಈಗ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣಕ್ಕೆ ಇಳಿದಿದ್ದಾರೆ. ಪರಿಷತ್ ಫೈಟ್ಗೆ ಕಾಂಗ್ರೆಸ್ ಈಗಾಗಲೇ ಸಜ್ಜಾಗಿದೆ. ನಿನ್ನೆ 4 ಹೆಸರನ್ನ ಘೋಷಣೆ ಮಾಡಲಾಗಿತ್ತು. ಇವತ್ತು ಮತ್ತೊಬ್ಬರ ಹೆಸರನ್ನ ಘೋಷಣೆ ಮಾಡಲಾಗಿದೆ, ಅದು ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್. ಇನ್ನು ಬಿಜೆಪಿಯವರು ಘೋಷಣೆ ಮಾಡಬೇಕು. ಈಗ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು MLC ಚುನಾವಣೆಗೆ ಫೈಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ್. ನಮ್ಮ ಜೊತೆ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ ಉಪ್ಪುಂದ್, ಈಗ ಒಂದು ಕಡೆ ನಿನ್ನೆ 4 ಜನ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿತ್ತು, ಇವತ್ತು ಮತ್ತೊಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ, ಅದು ಡಿಕೆ ಶಿವಕುಮಾರ್ ಅವರ ಆಪ್ತ. ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ ನೋಡಿ ಪ್ರವೀಣ್, ಈ 5ನೇ ಅಭ್ಯರ್ಥಿಗೆ ಒಂದು ಇಂಪಾರ್ಟೆನ್ಸ್ ಇದೆ. ಏನು ಕೇಳಿ ನೋಡಿ, ಕಾಂಗ್ರೆಸ್ ಬಹಳ ಸುಲಭವಾಗಿ ಯಾವುದೇ ಕಾಂಪಿಟೇಷನ್ ಇಲ್ಲದೆ ತನ್ನದೇ ಮತಗಳಿಂದ ಯಾವುದೇ ಬೇರೆ ಮತಗಳನ್ನ ಪಡೆಯದೆ ಗೆಲ್ಲಿಸಿಕೊಳ್ಳಬಹುದಾದಂಥ ಅಭ್ಯರ್ಥಿಗಳು ಎಷ್ಟಂದರೆ 4. ಈಗ 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೋಬೇಕು ಅಂದರೆ ಅದಕ್ಕೆ ಹೆಚ್ಚುವರಿ ಮತಗಳು ಬೇಕಾಗುತ್ತೆ, ಇಲ್ಲ 2ನೇ ಪ್ರಾಶಸ್ತ್ಯದ ಮತ ಬೇಕಾಗುತ್ತೆ. ಯಾಕಂದರೆ ನೋಡಿ, ಈ ವಿಧಾನ ಪರಿಷತ್ ಚುನಾವಣೆ ಇದೆಯಲ್ಲ ಪ್ರವೀಣ್, ಇದು ಪ್ರಿಫರೆನ್ಷಿಯಲ್ ವೋಟ್ಸ್ ಅಂದರೆ ಪ್ರಾಶಸ್ತ್ಯದ ಮತಗಳ ಆಧಾರದ ಮೇಲೆ ನಡೆಯುವಂಥದ್ದು ಅಂತ. ಈಗ ಕಾಂಗ್ರೆಸ್ನ ಶಾಸಕರ ಸಂಖ್ಯೆ, ನೇರವಾಗಿ ಕಾಂಗ್ರೆಸ್ನ ಚಿಹ್ನೆಯ ಅಡಿಯಲ್ಲೇ ಗೆದ್ದಿರುವ ಶಾಸಕರ ಸಂಖ್ಯೆ ಎಷ್ಟು ಅಂದರೆ 134 ಇದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಹಿರಿಯೂರಿನ ಶಾಸಕರಾಗಿದ್ದಂಥ ನಿಮಗೆ ಗೊತ್ತಿದೆ ಸುಧಾಕರ್ ಅವರು ನಿಧನರಾದರು. ಹಾಗೆ ವಿನಯ್ ಕುಲಕರ್ಣಿ ಅವರು ಜೈಲಿನಲ್ಲಿದ್ದಾರೆ. ಹೀಗಾಗಿ ಅವೆರಡು ಕೂಡ ಕೌಂಟ್ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ 134 ಇದೆ. ಮತ್ತು 5 ಜನ ಇಂಡಿಪೆಂಡೆಂಟ್ಸ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಷ್ಟಾಯಿತು ಸೇರಿದ್ರೆ 139 ಆಯಿತು. ಒಬ್ಬ ವಿಧಾನ ಪರಿಷತ್ ಸದಸ್ಯ ಗೆಲ್ಲಬೇಕಿದ್ರೆ 29 ಮತಗಳು ಬೇಕು. ಆ ಪ್ರಕಾರ ಇವರು 5 ಜನರನ್ನು ಗೆಲ್ಸ್ಕೋಬೇಕಿದ್ರೆ 145 ಮತ ಬೇಕು. ಇವ್ರ ಹತ್ರ ಇರೋದೆಷ್ಟು? 139. ಈಗ ST ಸೋಮಶೇಖರ್, ಅರೆಬೈಲ್ ಶಿವರಾಮ್ ಹೆಬ್ಬಾರೆಲ್ಲ ಈಗ BJPಯಿಂದ ಉಚ್ಚಾಟನೆ ಆಗಿದ್ದಾರಲ್ಲ, ಏನೋ DK ಶಿವಕುಮಾರ್ ಅವ್ರ ಜೊತೆ ಒಳ್ಳೆ ನೆಟ್ವರ್ಕಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಓಟ್ ಹಾಕಿದ್ರು ಅಂತ ಅಂದ್ಕೊಳ್ಳಿ. 141 ಆಯಿತು. ಇನ್ನೂ 4 ಮತ ಬೇಕಾಗುತ್ತೆ. ಸೊ ಹಾಗಾದರೆ ಏನು ಮಾಡ್ತಾರೆ ಆ 4 ಮತಕ್ಕೆ? ಇದು ಯಾವಾಗ ಬರುತ್ತೆ ಅಂದರೆ ಪ್ರಶ್ನೆ. ಈಗ ಕಾಂಗ್ರೆಸ್ ಹೇಗೆ 5ನೇ ಅಭ್ಯರ್ಥಿನ ಹಾಕಿದೆಯಲ್ಲ, ಅದೇ ರೀತಿ BJP ಏನಾದರೂ 3ನೇ ಅಭ್ಯರ್ಥಿನ ಹಾಕಿದ್ರೆ, ಅಥವಾ BJP JDS ಒಗ್ಗೂಡಿ 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ, JDSನಿಂದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ, ಅಂದರೆ ಒಟ್ಟಾರೆಯಾಗಿ 7 ಸ್ಥಾನಗಳಿಗೆ 8ನೇ ಅಭ್ಯರ್ಥಿ ಕಣಕ್ಕಿಳಿದ್ರೆ ಆಗ ಚುನಾವಣೆ ಆಗುತ್ತೆ. ಅದರ್ವೈಸ್ ಈಗ 7 ಜನ ಇದ್ರೆ BJPಯವರು ಇಬ್ಬರು, ಇವ್ರು 5 ಜನ ಅಂದರೆ ಅವಾಗ ಎಲೆಕ್ಷನ್ ಆಗಲ್ಲ, ಅವಿರೋಧ ಆಯ್ಕೆ, ಅದು ಹಾಗೆ ಅನೌನ್ಸ್ ಮಾಡಿಬಿಡ್ತಾರೆ. ಒಂದು ವೇಳೆ 8ನೇ ಅಭ್ಯರ್ಥಿ ಕಣಕ್ಕೆ ಇಳಿದಿದ್ದೇ ಆದರೆ ಆಗ ಚುನಾವಣೆ ಆದರೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಹಾಗೂ ಯಾವ ಮತ ಯಾವ ಕಡೆ ಹೋಗುತ್ತೆ ನೋಡಿ, ಇದು ಸೀಕ್ರೆಟ್ ಬ್ಯಾಲೆಟ್. ಇಲ್ಲಿ ಏಜೆಂಟ್ಗೂ ಕೂಡ ಓಟ್ ತೋರಿಸಿ ಹಾಕಬೇಕು ಅಂತ ಇಲ್ಲ. MLAಗಳು ಯಾರಿಗೆ ಹಾಕಿದ್ರು ಗೊತ್ತಾಗೋದಿಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಕಾಂಗ್ರೆಸ್ನ ಈ ಮೂವ್ ಇದೆಯಲ್ಲ, ಈಗ DK ಶಿವಕುಮಾರ್ ಅವ್ರದ್ದೇ ಮೂವ್ ಇದು. ಸೊ ಅವರು ವಿನಯ್ ಕಾರ್ತಿಕ್ ಅವ್ರನ್ನ ಅವರೇ ಇಂಟ್ರೆಸ್ಟ್ ತೊಗೊಂಡು ಕಣಕ್ಕೆ ಇಳಿಸಿರ್ತಾರೆ. ಈಗ ಅವರು ಸಾಹುಕಾರ್ ಚೆನ್ನೈನವರ ಫ್ಯಾಮಿಲಿಯವರು. ಸೊ DK ಶಿವಕುಮಾರ್ ಅವ್ರಿಗೆ ಬಹಳ ಆಪ್ತ ವಿನಯ್ ಕಾರ್ತಿಕ್. ಈ ಹಿನ್ನೆಲೆಯಲ್ಲಿ ಡೆಫಿನೆಟ್ಲಿ ಅವ್ರು ತುಂಬ ಆಲೋಚನೆ ಮಾಡಿ ಕಣಕ್ಕೆ ಇಳಿಸಿದ್ದಾರೆ. ಈಗ BJP ಹಾಗೂ JDSನ ಮೂವ್ ಏನಾಗುತ್ತೆ, ಅವ್ರು ಕಣಕ್ಕಿಳಿಸ್ತಾರೆ ಅಭ್ಯರ್ಥಿಯನ್ನು, 3ನೇ ಅಭ್ಯರ್ಥಿಯನ್ನು. ಅದನ್ನು ಆಧರಿಸಿ ಚುನಾವಣೆ ಆಗೋದು, ಕ್ರಾಸ್ ವೋಟಿಂಗ್ ಆಗೋದು, ಯಾವ ಓಟು ಯಾವ ಕಡೆ ತಿರುಗುತ್ತೆ, ಹಾಗೂ ಸೆಕೆಂಡ್ ಪ್ರಿಫರೆನ್ಷಿಯಲ್ ವೋಟ್ಸ್ ಇರುತ್ತಲ್ಲ, 2ನೇ ಪ್ರಾಶಸ್ತ್ಯದ ಮತ, ಅದು ಕೂಡ ಕೌಂಟಿಗೆ ಬರುತ್ತೆ. ಕೇವಲ 1ನೇ ಪ್ರಾಶಸ್ತ್ಯದ ಮತ ಅಷ್ಟೇ ಅಲ್ಲ, ಚುನಾವಣೆ ಆದದ್ದೇ ಆದರೆ 2ನೇ ಪ್ರಾಶಸ್ತ್ಯದ ಮತ ಯಾವ ಕಡೆ ಹೋಗುತ್ತೆ, ಯಾರು ಕ್ರಾಸ್ ವೋಟಿಂಗ್ ಮಾಡಿಸೋದ್ರಲ್ಲಿ ಸಕ್ಸೀಡ್ ಆಗ್ತಾರೆ, ಅದು ಎಲ್ಲ ನಡೆಯುತ್ತೀನಿ ಮುಂದೆ. ಬಹುಶಃ ಆ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ನ ಮೂವ್ ಇದೆಯಲ್ಲ, 5ನೇ ಅಭ್ಯರ್ಥಿಯನ್ನು ಕಣಗಿಳಿಸಿರುವಂಥದ್ದು, ಬಹುಶಃ ವಿಧಾನ ಪರಿಷತ್ ಚುನಾವಣೆ ಕಡೆಗೆ ಈಗ ಗಮನ ಕೊಡುವ ಹಾಗೆ ಮಾಡಿದೆ. BJP ಹಾಗೂ JDSನ ನಡೆ ಬಹುಶಃ ಇದು ಹೆಚ್ಚು ಕುತೂಹಲವನ್ನು ಉಳಿಸ್ಕೊಳ್ಳುತ್ತಾ ಏನಾಗುತ್ತೆ ಅನ್ನೋದನ್ನು ಅದು ತೀರ್ಮಾನ ಮಾಡುತ್ತೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ್ ತಮ್ಮೆಲ್ಲ ಮಾಹಿತಿಗೆ.